ಮೊದಲೇ ನಾನು ಹೇಳಿದಂಗೆ 2024-25 ಸಾಲಿನಲ್ಲಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಖರ್ಚನ್ನು ಭರಿಸಿದ್ದಾರೆ ಮತ್ತು 15ನೇ ಹಣಕಾಸು ಯೋಜನೆಯಡಿ ಏನು ಕಾಮಗಾರಿಗಳಿಗೆ ಖರ್ಚನ್ನು ಭರಿಸಿದೆ ಮತ್ತು ರಾಜ್ಯ ಹಣಕಾಸು ಆಯೋಗದ ಅಡಿಯಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಯಿಂದ ಏನು ಕಾಮಗಾರಿಗೆ ಖರ್ಚು ಮಾಡಿದೆ ಅದರ ಒಂದು ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದೆ ತಿಳಿಸ್ಕೊಡ್ತಕ್ಕಂಥದ್ದು ಈ ಸಭೆಯ ಉದ್ದೇಶ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಪ್ರಕ್ರಿಯೆಗಳು 2009ರಿಂದನೂ ನಡ್ಕೊಂಡು ಬರ್ತಾ ಇರುತ್ತೆ. ಉದ್ದೇಶ ಇಷ್ಟೇ, ಏನು ಕಾಮಗಾರಿಗಳು ವೆಚ್ಚವನ್ನು ಭರಿಸಿದ್ದಾರೆ ಅದು ಪಾರದರ್ಶಕತೆಯಿಂದ ಕೂಡಿದೆಯಾ, ಮತ್ತೆ ಅದರ ಉತ್ತರದಾಯಿತ್ವವನ್ನ ಇದೆಯಾ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳು ವೈಯಕ್ತಿಕವಾಗಿ ಹಾಗೂ ಸಾರ್ವಜನಿಕವಾಗಿ ಉಪಯೋಗ ಆಗಿದೆಯಾ ಮತ್ತು ಇದರಿಂದ ಜನರಿಗೆ ಆರ್ಥಿಕವಾಗಿ ಸಬಲರಾಗಿದ್ದಾರಾ ಅನ್ನೋ ವಿಚಾರಗಳನ್ನ ಪರಿಶೋಧನೆಯನ್ನ ಮಾಡೋದೇ ಸಾಮಾಜಿಕ ಪರಿಶೋಧನೆ. ಸೊ ನಮ್ಮ ತಂಡ ಕಳೆದ 3 ದಿನಗಳಿಂದ ಪಂಚಾಯತಿಗೆ ಭೇಟಿ ನೀಡಿ ಏನು ವೆಚ್ಚ ಭರಿಸಿದೆ ಅದಕ್ಕೆ ಸಂಬಂಧಪಟ್ಟಂತ ಕಡತಗಳನ್ನು ಪಡೆದು ಪರಿಶೀಲನೆಯನ್ನ ಮಾಡಿ ನಂತರ ಕಾಮಗಾರಿಗಳ ವೀಕ್ಷಣೆಯನ್ನ ಮಾಡಿ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡ ಕೂಲಿ ಕಾರ್ಮಿಕರ ಮನೆಗಳಿಗೂ ಸಹ ಭೇಟಿ ನೀಡಿ ಮಾಹಿತಿಗಳನ್ನ ಕಲೆ ಹಾಕಿ ನಾವು ಒಂದು ವರದಿಯನ್ನ ತಯಾರು ಮಾಡಿದ್ದೇವೆ. ಆ ವರದಿಯನ್ನು ಈಗ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ಮೊದಲಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೇಳೋದಾದ್ರೆ ನಿಮ್ಮಲ್ಲಿ ಹೊಸ ಕಾಮಗಾರಿಗಳು ಅಂದ್ರೆ 2024-25 ಸಾಲಿನಲ್ಲಿ ಹೊಸ ಕಾಮಗಾರಿಗಳು ಮತ್ತೆ ಹಿಂದೆ ಇದ್ದಂತ ಪೆಂಡಿಂಗ್ NMR ಪೆಂಡಿಂಗ್ ಏನಿದೆ ಆ ಕಾಮಗಾರಿಗಳು ಸಹ ವೆಚ್ಚ ಭರಿಸಿದ್ದಾರೆ. ಅದರ ಒಟ್ಟು ಕಾಮಗಾರಿಗಳು 57, ಅದರಲ್ಲಿ ಮನೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು 27, ಶೌಚಾಲಯ ಕಾಮಗಾರಿಗಳು 2, ಜನರ ಕೊಟ್ಟಿಗೆ ಕಾಮಗಾರಿಗಳು 16, ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 2, ಕೋಳಿ ಮಲ್ಲಿನುಂಡಿ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಮುಂದುವರೆದ ಕಾಮಗಾರಿ 1, ಶಿಲಾಫಲಕ ನಿರ್ಮಾಣ ಕಾಮಗಾರಿ 1, ಕೆರೆ ಅಭಿವೃದ್ಧಿ ಕಾಮಗಾರಿ ಅಂದ್ರೆ ಇದು ಮುಂದುವರೆದ ಕಾಮಗಾರಿ. ಇದಿಷ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು. ಇದಾದ ನಂತರ ತೋಟಗಾರಿಕೆ ಇಲಾಖೆಯಿಂದ 1 ಹೊಸ ಕಾಮಗಾರಿಗಳು, 3 ಸಾಮಗ್ರಿ ವೆಚ್ಚಕ್ಕೆ ಬಂದಿರತಕ್ಕಂಥ ಕಾಮಗಾರಿಗಳು. ಕೃಷಿ ಇಲಾಖೆಯಿಂದ 1 ಹೊಸ ಕಾಮಗಾರಿ, 4 ಹಳೆಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ತೆಗೆದಿರೋದು. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 1 ಕಾಮಗಾರಿಗಳು ಮೇಂಟೆನೆನ್ಸ್ಗೆ ಬಂದಿರತಕ್ಕಂಥ ಕಾಮಗಾರಿಗಳು. ಸೊ ಇವೆಲ್ಲ ವಿವರವನ್ನ ಅದರ ಅಂದಾಜು ವೆಚ್ಚ ಏನು, ಖರ್ಚು ಎಷ್ಟಾಗಿದೆ, ಕಾಮಗಾರಿಗಳ ಹೆಸರೇನು ಅನ್ನೋದ್ರ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿ ತಿಳಿಸ್ಕೊಡ್ತಾರೆ. ನಂತರ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ತಾವೇನಾದ್ರೂ ಪ್ರಶ್ನಿಸಲಿದ್ರೆ ಅಂದ್ರೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ಮಾತ್ರ ಪ್ರಶ್ನಿಸಬಹುದು ಅಂತ ಕೇಳ್ತಾ ಇದು ಇವರಿಗೆ ನನಗೆ ಈಗ ಇವತ್ತಿನ ಸಭೆಯ ಒಂದು ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮತ್ತೆ ಚರ್ಚೆ ಮಾಡೋಣ ಸಭೆ ನಡೆಯುವಂತ ಸಂದರ್ಭ.